ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂತಂದರೆ, ದೇವರ ವಾಕ್ಯ ಏನು ಹೇಳ್ತದಂದರೆ, ಆತ್ಮಿಕವಾಗಿ ಯಾರು ದೇವರ ಪಾಪಗಳನ್ನು ಕ್ಷಮಿಸಲ್ಪಟ್ಟರೋ ಅವರು ಧನ್ಯರು ಅಂತ ತಿಳ್ಕೊತಾರೆ. ಆದರೆ ಲೌಕಿಕವಾಗಿ ನಾವೇನಂತೇವೆ, ಯಾರು ಶ್ರೀಮಂತರಿದ್ದಾರೋ, ಯಾರು ಹಣವಂತರು, ಮನೆ ಕಾರು ಇಂಥವ್ರು ಇದ್ದವರಲ್ಲಿ ಅವರೆಷ್ಟು ಧನ್ಯವಂತರಿದ್ದಾರೆ ಅಂತ ತಿಳ್ಕೊತೀವಿ. ಆದರೆ ಅದು ತಪ್ಪು. ಆತ್ಮಿಕ ರೀತಿಯಲ್ಲಿ ನಾವು ದೇವರ ವಾಕ್ಯಗಳ ಪೂರ್ವಕವಾಗಿ ನೋಡಬೇಕಾದ್ರೆ, ಯಾರ್ಯಾರು ತಪ್ಪುಗಳನ್ನು ದೇವರು ಕ್ಷಮಿಸಿ ಹಾಗೂ ಅವರ ತಪ್ಪುಗಳನ್ನು ಲೆಕ್ಕಕ್ಕೆ ತರದ ಹಾಗೆ ಅವರನ್ನು ಬಿಡ್ತಾರೋ ಅಂಥವರೇ ಧನ್ಯರು ಅಂಥೇಳಿ ಹೇಳ್ತದೆ. ಆ ವಾಕ್ಯ ಎಲ್ಲಿ ಬರ್ತದಂದರೆ, ರೋಮಪುರದವರಿಗೆ 4ನೇ ಅಧ್ಯಾಯ 7ನೇ ವಚನ. ಯಾರ ಪಾಪಗಳು ಪರಿಹಾರವಾಗಿಯೋ, ಯಾರ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪಗಳನ್ನು ಲೆಕ್ಕಕ್ಕೆ ತರದಿಲ್ಲವೋ ಆ ಮನುಷ್ಯನೇ ಧನ್ಯನು. ನೋಡಿ, ಅದೇ ಹೇಳ್ತದೆ ಏನಂದರೆ ದೇವರ ವಾಕ್ಯ, ಯಾವನ ಪಾಪಗಳನ್ನು ಕ್ಷಮಿಸಿ ಅವನ ತಪ್ಪುಗಳನ್ನು ಲೆಕ್ಕಕ್ಕೆ ತರೋದಿಲ್ವೋ ಅಂದರೆ ದೇವರ ದೃಷ್ಟಿಗೆ ಆತನು ಒಳ್ಳೆಯವನನ್ನಿಸ್ದ ಕಾರಣವೋ ಅಥವಾ ನೀತಿವಂತನಿದ್ದ ಕಾರಣವೋ ದೇವರು ಅವರ ಪಾಪಗಳನ್ನು ಕ್ಷಮಿಸಿ ಅವರ ತಪ್ಪುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ವಂತೆ. ಆ ರೀತಿ ಆಗಬೇಕಾದ್ರೆ ನಾವು ದೇವರನ್ನು ಅರ್ಥಕೊಂಡು, ಅಂದರೆ ಆತನು ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣವನ್ನೇ ಕೊಟ್ಟಿದ್ದಾನೆ ಎಂಬುದನ್ನು ನಿಜವಾಗಿ ನಾವು ನಂಬಿ, ಆತನು ಶಿಲುಬೆ ಮೇಲೆ ಪ್ರಾಣ ಕೊಡುವಂಥ ಸಮಯದಲ್ಲಿ ತನ್ನ ಶಿಷ್ಯರಿಗೆ ಎಷ್ಟೋ ರೀತಿಯಲ್ಲಿ ಅವರನ್ನು ಎಚ್ಚರಗೊಂಡರು. ಅಯ್ಯೋ, ಯಾರು ನೀವು ನಿದ್ರೆ ಹೋಗದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಅಂತ ಒಂದು ಸಲ ಹೇಳಿ ತಿರುಗಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ, 2 ಸಲ ಹೋಗಿ ತಿರುಗಿ ಪ್ರಾರ್ಥನೆ ಮಾಡಿ ಬರ್ತಾರೆ. ಆದರೆ ಯಾರು ಅವರ ಜೊತೆಗೆ ಎಚ್ಚರ ಇದ್ದು ದೇವರನ್ನು ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿಲ್ಲ. ಕಡೆಗೆ ಪೇತ್ರನು ಕೂಡ ಹೇಳ್ತಾನೆ, ಅಯ್ಯೋ ಪೇತ್ರ, ನೀನಾದರೂ ಜೊತೆ ಎಚ್ಚರವಾಗಿರಲಿಲ್ವಾ ಅಂಥೇಳಿ ತುಂಬ ದುಃಖದಿಂದ ದೇವರು ತನ್ನನ್ನು ತಾನು ದೀನ ಮಾಡಿಕೊಂಡು ದೇವರ ಮುಂದೆ ಹೋಗಿ ಹೇಳಿ, ಅಪ್ಪ, ನನ್ನ ಶರೀರ ಬಲ ಸಾಲದು, ಮನಸ್ಸು ಸಿದ್ಧವಾಗಿದೆ ಆದರೆ ಅಂಥೇಳಿ ದೇವರು ಅಲ್ಲಿ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾರೆ. ಆವಾಗ ದೇವರು ದೇವದೂತರನ್ನು ಕಳಿಸಿ ಅವರಿಗೆ ಬಲಪಡಿಸ್ತಾರೆ. ಇಷ್ಟೆಲ್ಲ ಕಾರಣ ಯಾರಿಗೋಸ್ಕರ ಅಂದರೆ ಇದೆಲ್ಲ ನಮಗೋಸ್ಕರನೇ ಅಂತ ತಿಳಿದು ನಾವು ಲೌಕಿಕ ರೀತಿಯಲ್ಲಿ ಇರುವಾಗಲೂ ಲೌಕಿಕ ಆಶಾಪಾಶಗಳಿಗೆ ಬಿದ್ದು ಹೋಗದೆ ನೀತಿ ಮಾರ್ಗದಲ್ಲಿ ನಡೆದು ದೇವರ ಆಜ್ಞೆಗಳನ್ನು ಕಾಯ್ಕೊಂಡು ನಡೆಯುವಾಗ ದೇವರವರ ಪಾಪಗಳನ್ನು ಮಾಡ್ತಾನಂತೆ, ಕ್ಷಮಿಸ್ತಾನೆ. ಆಗ ನಾವೇನಾಗ್ತೀವಿ, ಧನ್ಯರು. ಅಂಥವರಿಗೆ ಲೆಕ್ಕಕ್ಕೆ ತರದವರು ಕೂಡ ಯಾವನ ತಪ್ಪುಗಳ ಲೆಕ್ಕಕ್ಕೆ ತರಲ್ಲ ಅವನಿಗೆ ಧನ್ಯರು ಅಂತ ಹೇಳ್ತಾರೆ. ಅದಕ್ಕಾಗಿ ನೀವುಗಳು ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿರಬೇಕು. ಅಂದರೆ ದೇವರ ಆತ್ಮಿಕ ರೀತಿಯಲ್ಲಿ ಆತನನ್ನು ನಂಬಿ ಯಾರ್ಯಾರು ನನ್ನನ್ನು ಅರಿತಿದ್ರೋ ಅವರು ನನ್ನ ತಂದೆಯನ್ನು ಅರಿತ ಹಾಗಾಯಿತು ಅಂತ ದೇವ್ರ ವಾಕ್ಯ ಹೇಳ್ತದೆ. ಅದೇ ಪ್ರಕಾರ ನಾವು ದೇವರನ್ನು ಅರಿತು ಅವರ ತಂದೆಯನ್ನು ಅರಿತು ತಿಳ್ಕೊಂಡು ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಯಿಂದ ಪಾರಾಗಬೇಕಾದ್ರೆ ದೇವರ ವಾಕ್ಯಗಳನ್ನು ಗಮನಿಸಿ ನಡೆಯೋದರಿಂದಲೇ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪರಿಶುದ್ಧನೇ, ದೂತಗಳ ಒಡೆಯನೇ, ಸೇನಾಧೀಶ್ವರನೇ, ಅಪ್ಪ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಇವತ್ತಿನ ದಿವಸ ಹೌದು ಸ್ವಾಮಿ, ನಾವು ವಾಕ್ಯ ಕೇಳಿದ್ದೇವೆ. ರೋಮ 4:7 ಯಾರ ಪಾಪಗಳನ್ನು ಕ್ಷಮಿಸಲ್ಪಟ್ಟಿಯೋ ಹಾಗೂ ಕರ್ತನು ಯಾರ ಪಾಪಗಳನ್ನು ಲೆಕ್ಕಕ್ಕೆ ತರದಿಲ್ವೋ ಅವರು ಧನ್ಯರು ಅಂತೇಳಿದೆ. ಹೌದು ಸ್ವಾಮಿ, ನಿನ್ನ ದೃಷ್ಟಿಗೆ ನಾವು ಧನ್ಯರಾಗಿರಬೇಕಾದ್ರೆ ಆ ರೀತಿ ನಾವು ಪ್ರಯತ್ನ ಮಾಡಿ ನಿನ್ನ ಮಕ್ಕಳಾಗಿ ಜೀವಿಸುವಂಥ ಭಾಗ್ಯ ನಮಗೆ ಕೊಟ್ಟು ಪಾಲಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.